ಬೆಂಗಳೂರಿನ ತಾವರೆಕೆರೆ ಬಳಿ ನಕಲಿ ಔಷಧಿಗಳು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ತನಿಖಾ ತಂಡದ ಅಧಿಕಾರಿಗಳ ಸಭೆಯಾಯಿತು. ಕಮಿಷನರ್ ಕಚೇರಿಯಲ್ಲಿ ಎಸ್ಐಟಿ ತಂಡದ ಮೀಟಿಂಗ್ ಆಯಿತು. ಸರ್ಕಾರದ ಗೃಹ ಇಲಾಖೆಯ ಮೊರೆ ಹೋಗೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಬಹಳ ದೊಡ್ಡ ಜಾಲ ಬೆಚ್ಚಿ ಬೀಳಿಸಿದಂತ ಘಟನೆ ಇದು. ಈ ಪ್ರಕರಣದ ಸಂಬಂಧ ಕಮಿಷನರ್ ಕಚೇರಿಯಲ್ಲಿ ಎಸ್ಐಟಿ ತಂಡದ ಮೀಟಿಂಗ್ ನಡೆಯುತ್ತೆ. ಸರ್ಕಾರದ ಗೃಹ ಇಲಾಖೆಯ ಮೊರೆ ಹೋಗೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾಕೆ ಎಸ್ಐಟಿಗೆ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಬಗ್ಗೆ ತನಿಖೆ ನಡೆಸೋದಕ್ಕೆ ಅವಕಾಶ ಇಲ್ಲ. ಅನುಮತಿಗಾಗಿ ಸರ್ಕಾರ ಹಾಗೆ ಗೃಹ ಇಲಾಖೆಗೆ ಪತ್ರ ಬರೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಔಷಧಗಳ ಸಂಬಂಧ ಸಂಪೂರ್ಣ ತನಿಖೆಗೆ ಅವಕಾಶವನ್ನ ಕೋರಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ನಕಲಿ ಔಷಧದ ದಂಧೆ ರಾಜ್ಯದಲ್ಲಿ ಒಂದು ರೀತಿ ಭೀತಿಯ ಆತಂಕವನ್ನ ಸೃಷ್ಟಿ ಮಾಡಿರೋದು ಗೊತ್ತೇ ಇದೆ. ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ನಕಲಿ ಔಷಧಿಯ ದಂಧೆಯ ಕಳ್ಳಾಟ ಬಯಲಾಗಿತ್ತು. ಫಾರ್ ಎಕ್ಸಾಂಪಲ್ಗೆ ಹೇಳುದು, ರಾಜಸ್ಥಾನ ಅಥವಾ ಬೇರೆ ಬೇರೆ ತೆಲಂಗಾಣ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಮೆಡಿಸಿನ್ಗಳು ಅಥವಾ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟ ಕೆಲ ಮೆಡಿಸಿನ್ಗಳನ್ನ, ಎಕ್ಸ್ಪೈರ್ಡ್ ಆಗಿರುವಂತಹ ಮೆಡಿಸಿನ್ಗಳನ್ನ, ಅದರಲ್ಲೂ ಜಸ್ಟ್ ಒಂದು 600 ರೂಪಾಯಿ ಇರುತ್ತೆ, ಅದನ್ನ 6,000 ರೂಪಾಯಿ ಅಂತ ನಕಲಿ ಸ್ಟಿಕ್ಕರ್ಗಳನ್ನ ಅಂಟಿಸೋದ್ರ ಮೂಲಕ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ದ ಪ್ರಕರಣ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಗೆ ಈ ತನಿಖೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಾಸ್ಮೆಟಿಕ್ಸ್ ಇದರ ಅಂಡರಲ್ಲಿ ಬರೋದಿಲ್ಲ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಲೈವ್ ನ ಮೂಲಕ ನಮ್ಮ ಪ್ರತಿನಿಧಿ ವೆಂಕಟೇಶ್. ಸದ್ಯ ಎಸ್ಐಟಿ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರಿಮಿನಲ್ಲೋ ಅಥವಾ ಯಾವುದಾದ್ರೂ ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ಏಕಾಏಕಿ ಮುನ್ನುಗ್ತವೆ, ತನಿಖೆಯನ್ನ ನಡೆಸ್ತವೆ. ಬಟ್ ಈಗ ಕಾಸ್ಮೆಟಿಕ್ಸ್ ಹಾಗೆ ಮೆಡಿಸಿನ್ ವಿಚಾರ ಅಂತ ಬಂದ್ರೆ ಯಾಕೆ ಹಿಂದೇಟ್ ಆಗ್ತಿದೆ? ಇದಕ್ಕೆ ಮತ್ತೆ ಗೃಹ ಇಲಾಖೆ ಏನಾದ್ರೂ ಚಾನ್ಸಸ್ ಕೊಡುವಂತ ಲಕ್ಷಣಗಳೇನಾದ್ರೂ ಇದೆಯಾ ವೆಂಕಟೇಶ್? ಡೈನ್, ಹೌದು. ಯಾವುದೇ ಒಂದು ಕ್ರಿಮಿನಲ್ ಅಪರಾಧಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಎಸ್ಐಟಿಯನ್ನು ರಚನೆ ಮಾಡುತ್ತೆ. ಆಗ ಅಧಿಕಾರ ಇರುತ್ತೆ, ಆಗ ತನಿಖೆಯನ್ನು ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆ ತನಿಖಾ ಸಂಸ್ಥೆಗಳು ಮಾಡಿರುವಂತಹ ವರದಿಗಳ ಆಧಾರದ ಮೇಲೆ ಅವರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಈ ಒಂದು ಔಷಧಿಗಳೇನಿದೆ, ಈ ಔಷಧಿಗಳ ಕಂಪನಿಗೆ ಸಂಬಂಧಪಟ್ಟಂತೆ ಏನಿದ್ರೆ ಆ ಒಂದು ಆರೋಗ್ಯ ಇಲಾಖೆಗಳು ಕೊಡುವಂತಹ ಒಂದು ಆಧಾರದ ಮೇಲೆ ಅವರು ದೂರನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ಆ ದೂರಿನ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ನೇರವಾಗಿ ಪೊಲೀಸರು ಕೂಡ ಹೋಗಿ ಇದ್ರ ಮೇಲೆ ದಾಳಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಮೆಡಿಕಲ್ ಅಮೆಂಡ್ಮೆಂಟ್ ಅಂತ ಒಂದು ಬಿಲ್ ಅನ್ನು ಕೂಡ ಪಾಸ್ ಮಾಡ್ಕೊಂಡಿರುವಂತೆ, ಯಾಕಂದ್ರೆ ಪೊಲೀಸರೇ ಖುದ್ದಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂತಹದ್ದಿಲ್ಲ ಅನ್ನುವಂತಹ ಒಂದು ಅಂಶ ಕೂಡ ಇರೋದ್ರಿಂದಾಗಿ ಇವರು ಈಗ ಗೃಹ ಇಲಾಖೆ ಮತ್ತು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಅನುಮತಿಯನ್ನು ಕೇಳಿದ್ದಾರೆ. ಈ ಆಹಾರ ಇಲಾಖೆ ಅಧಿಕಾರಿಗಳು ಕೊಡುವಂತಹ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಅವರು ತನಿಖೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಈಗ ನಕಲಿ ಔಷಧಿಗಳು ಏನೆಲ್ಲ ಸಿಕ್ಕಿದೆ ಅದರ ಬಗ್ಗೆ ಕೂಡ ಈಗ ಪ್ರಾಥಮಿಕವಾಗಿ ಕೆಲವು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅದರಲ್ಲಿ ಕೆಲವು ಆರೋಪಿಗಳನ್ನು ಕೂಡ ಬಂಧಿಸಿರುವಂತಹದ್ದು. ನಿನ್ನೆ ಎಸ್ಐಟಿಯನ್ನು ರಚನೆ ಮಾಡಿದ ನಂತರ ಏನು ಪೊಲೀಸ್ ಕಮಿಷನರ್ ಅವರನ್ನ ಭೇಟಿ ಮಾಡಿ ಮುಂದಿನ ತನಿಖೆಯ ಹಾದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಾಲೋಚನೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಈ ಒರಿಜಿನಲ್ ಔಷಧಿಗಳು ಏನಿರುತ್ತೆ, ಸೊ ಅಂತಹ ಔಷಧಿಗಳನ್ನ ಈ ರೀತಿಯಾಗಿ ದಂಧೆಯನ್ನ ಮಾಡ್ತಾ ಇರುವಂತದ್ದು. ಈ ನಕಲಿ ಔಷಧಿಗಳಿಗೆ ಒರಿಜಿನಲ್ ಔಷಧಿಗಳ ಲೇಬಲ್ಗಳನ್ನು ಹಾಕಿ ಮತ್ತು ಕೆಲವೊಂದನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವಿಗೆ ಅಂದ್ರೆ ಮೆಡಿಸಿನ್ ಅನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಮಾತ್ರ ಓಪನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂತದನ್ನು ಓಪನ್ ಮಾಡಿ ಖಾಲಿ ಬಾಟ್ಲಿಗಳಿಗೆ ತುಂಬಿ ನಕಲಿ ಲೇಬಲ್ಗಳನ್ನು ಕೂಡ ಅಂಟಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಕಂಡು ಬಂದಿರುವಂತಹದ್ದು. ಮತ್ತು ಈ ಸಪ್ಲೈಯರ್ಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ಗಳು ಏನಿರ್ತಾರೆ, ಸೊ ಇವರ ಮುಖಾಂತರವಾಗಿ ಹೇಗೆ ಸಪ್ಲೈ ಆಗ್ತಾ ಇತ್ತು, ಇದರ ಮೂಲ ಎಲ್ಲಿಂದ ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕು. ಕೆಲವೊಂದು ಆಸ್ಪತ್ರೆಗಳು ಕೂಡ ಇದರಲ್ಲಿ ಶಾಮೀಲಾಗಿ ಕಡಿಮೆ ಬೆಲೆಯ ಔಷಧಿಗಳನ್ನ ಒರಿಜಿನಲ್ ಲೇಬಲ್ಗಳನ್ನು ಅಂಟಿಸುವ ಮೂಲಕವಾಗಿ ಜನರಿಗೆ ಮೋಸ ಮಾಡ್ತಾ ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಕೂಡ ಆಗಿರುವಂತಹದ್ದು, ಮಲ್ಟಿಪಲ್ ಆರ್ಗನ್ಗಳು ಕೂಡ ಈಗ ತೊಂದರೆ ಆಗಿರುವಂತಹದ್ದು. ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಕೆಲವೊಂದು ರೋಗಿಗಳಿಗೆ ಕೊಡುವಂತಹ ಚಿಕಿತ್ಸೆ ಸಂದರ್ಭದಲ್ಲಿ ಒಂದು 5 ನಿಮಿಷ ಆದ ನಂತರ ಈಗ ರೋಗಿ ಮೃತಪಟ್ಟಿದ್ದಾರೆ ಅನ್ನುವಂತಹದ್ದನ್ನು ಕೂಡ ನಾವು ಕೇಳಿರ್ತೇವೆ. ಸೊ ಇಂತಹ ಒಂದು ನಕಲಿ ಔಷಧಿಗಳನ್ನ ಬಳಸಿ ಈ ರೀತಿ ಆಗಿರುವಂತಹ ಸಾಧ್ಯತೆ ಕೂಡ ಇರುವುದರಿಂದಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಪ್ರಮುಖ ಆರೋಪಿ ಕೂಡ ಈಗ ಎಸ್ಕೇಪ್ ಆಗಿದ್ದಾನೆ. ಸೊ ಅವನ ಪತ್ತೆಗೂ ಕೂಡ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಈಗ ಗೃಹ ಇಲಾಖೆಯಿಂದ ಒಂದು ಅನುಮತಿಗಾಗಿ ಕಾಯ್ತಾ ಇರುವಂತಹದ್ದು. ಬಹುಶಃ ಈ ಒಂದು ಸಿಕ್ಕ ನಂತರ ಈ ಆರೋಪಿ ಯಾರು, ಇದರ ಮೂಲ ಯಾವುದು, ಈ ಎಲ್ಲವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗುವಂತಹದ್ದು. ಡಯನಾ, ಆಲ್ ರೈಟ್, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.